ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯವರು ನನ್ನನ್ನ ನಿಮ್ಮ ರೀತಿಯಲ್ಲಿ ನಡೆಸಿಕೊಂಡಿಲ್ಲ, ಜನ ನಿಮ್ಮನ್ನ ತಿರಸ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದ್ರಿ, ನಂತರ ರಾಜಕೀಯವಾಗಿ ನನಗೆ ವಿಷ ಹಾಕಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಎಚ್.ಡಿ.ಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಜನ ನಿಮ್ಮನ್ನ ತಿರಸ್ಕರಿಸಿದಂತಹ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದ್ರಿ, ನಮ್ಮನ್ನ ಬಿಜೆಪಿಯ ಬಿ ಟೀಮ್ ಅಂತ ಜರಿದ್ರಿ, ರಾಜಕೀಯವಾಗಿ ನನಗೆ ವಿಷವನ್ನ ಹಾಕಿದ್ದೀರಿ, ಬಿಜೆಪಿಯಲ್ಲಿ ನಿಮ್ಮ ತರಹ ನಮ್ಮನ್ನ ನಡೆಸ್ಕೊಂಡಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು 2018 ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು 5 ವರ್ಷ ಇರಬೇಕು, 5 ವರ್ಷ ಬೆಂಬಲ ಅಂತ ಹೇಳಿ ನಾವು ಕೊಟ್ಟಿದ್ವು. ಪದೇ ಪದೇ ನಾನು ಪಟ್ಟ ಶ್ರಮ ಇದೆಯಲ್ಲ, ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದ್ರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ, ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ನೀವು ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದ ಜನಕ್ಕೆ ಸಿಗ್ತಿರ್ಲಿಲ್ಲ, ಪದೇ ಪದೇ ಹೇಳ್ತೀರಿ. ನಿಮ್ಮನ್ನ ಜನ ಅವತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ರು ಅಂತ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನ ಹೇಳೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ. ನಮ್ಮನ್ನು ಬಿಜೆಪಿ ಬಿ ಟೀಮು ಅಂತ ಹೇಳಿದಂತಾರೆ. ನೀವು ಕಳಿಸಿದವರೇ ನೀವು ನಮ್ಮನ್ನ ಬಿಜೆಪಿಗೆ ಅಫಿಷಿಯಲ್ ಆಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಪಾಪ ಸಲಹೆ ಕೊಟ್ಟಿರೋದೇ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ. ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೀತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ. ನಿಮ್ಮನ್ನ ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡ್ಲಿಕ್ಕೆ ಕೊಟ್ರಿ ನೀವು. ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು ಡಿ ಕೆ ಶಿವಕುಮಾರ್ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ ಡಿ ಕೆ ಶಿವಕುಮಾರ್, ಮರೀಲಿಕ್ಕೆ ಸಾಧ್ಯವ ನಾನು? ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. ಡಿ ಕೆ ಶಿವಕುಮಾರ್ಗೆ 2002 ಉಪಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು 99 ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ರು. ಬೈ ಎಲೆಕ್ಷನ್ ಆಯ್ತು ಕನಕಪುರದಲ್ಲಿ 2002. ಆ ಚುನಾವಣೆಯನ್ನ ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ. 2002 ಚುನಾವಣೆ ರಾಜ್ಯದ ಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ, ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ. ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ. ನಾನು ಆ ರೀತಿ ಚುನಾವಣೆಗೆ ಇನ್ನೂ ಇಳಿದಿಲ್ಲ.